ಸೊಪ್ಪಿನ ಪಲ್ಯ ಅಂತೂ ತುಂಬಾನೇ ಚೆನ್ನಾಗಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಸೊಪ್ಪಿನ ಪಲ್ಯ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡಿಗೆ ಮನೆ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿರುವಂತಹ ಸೊಪ್ಪಿನ ಪಲ್ಯನ ಮಾಡ್ತಾ ಇದ್ದೀನಿ. ಕೇಳೋಕೆ ಸಿಂಪಲ್ ಆಗಿರ್ಬೋದು, ಆದ್ರೆ ಈ ಸೊಪ್ಪಿನ ಬೆನಿಫಿಟ್ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ. ಹಾಗೆ ಹೆಲ್ತಿಗೆ ತುಂಬಾನೇ ಒಳ್ಳೇದು. ಹಾಗೆ ಈ ಸೊಪ್ಪನ್ನು ಕೂಡ ನಮ್ ಕಡೆ ನೋಡಿರೋದು ಕಡಿಮೆನೆ. ಅಂದ್ರೆ ನಾನು ಕೂಡ ಇವತ್ತಿನವರೆಗೂ ಈ ಸೊಪ್ಪನ್ನ ಕೂಡ ನೋಡಿಲ್ಲ. ಇದು ಉತ್ತರ ಕರ್ನಾಟಕದ ಅಕ್ಕಿರಕ್ಕಿ ಪಲ್ಯ ಅಥವಾ ಹತ್ತಿರಕ್ಕಿ ಪಲ್ಯ ಅಂತ ಕೂಡ ಹೇಳ್ತಾರೆ. ಸೊ ಸೊಪ್ಪಿಗೆ ಅವ್ರ ಕಡೆ ಎಲ್ಲ ಪಲ್ಯ ಅಂತಾನೆ ಹೇಳ್ತಾರೆ. ಸೊ ಇದು ಕಿಡ್ನಿ ಸ್ಟೋನಿಗಂತೂ ತುಂಬಾನೇ ಬೆನಿಫಿಟ್ ಇದೆ. ಅಂದ್ರೆ ಕಿಡ್ನಿ ಸ್ಟೋನ್ ಆಗೋದನ್ನ ತಡೆಯುತ್ತಂತೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ, ಇ ಹಾಗೆ ಕಬ್ಬಿಣಾಂಶ ತುಂಬಾನೇ ಇದೆ. ಸೊ ಇವತ್ತು ಈ ಸೊಪ್ಪನ್ನ ಟೇಸ್ಟ್ ನಾವು ಕೂಡ ಮಾಡ್ತಾ ಇದ್ದೀವಿ. ನೀವು ಈ ಸೊಪ್ಪಿನ ಟೇಸ್ಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ಸೊಪ್ಪನ್ನ ಇವಾಗ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಒಂದ್ಸಲ ಬರೋಣ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸಿಂಪಲ್ ಆಗಿ ಮಾಡ್ಕೊಂಡ್ರು ಕೂಡ. ಸೊ ನಮ್ ಕಡೆ ಸೊಪ್ಪಿಗೆಲ್ಲ ನಾವು ಟೊಮೊಟೊನ ಹಾಕೋದಿಲ್ಲ. ಬಟ್ ಈ ಸೊಪ್ಪಿಗೆ ಟೊಮೊಟೊ ಹಾಕಿದಾಗ ತುಂಬಾನೇ ಟೇಸ್ಟ್ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಅವ್ರ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊಪ್ಪನ್ನ. ಸೊ ನಾವು ಮಾಡುವಂತ ರೀತಿಲಿ ಸೊಪ್ಪಿನ ಪಲ್ಯನ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿತ್ತು. ಹಾಗೆ ಇದು ನನ್ನ ಫ್ರೆಂಡ್ ತಂದ್ಕೊಟ್ಟಿರುವಂತಹ ಸೊಪ್ಪು. ಹಾಗೆ ಜೋಳ ರೊಟ್ಟಿ ತುಂಬಾನೇ ಚೆನ್ನಾಗಿತ್ತು ಈ ಸೊಪ್ಪಿನ ಪಲ್ಯ. ಸೊ ಇವತ್ತು ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಸೊಪ್ಪನ್ನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ ನಂತರ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೋಬೇಕು. ತುಂಬಾನೇ ದಪ್ಪವಾಗಿಯೂ ಹೆಚ್ಚಿಟ್ಕೋಬಹುದು, ಸಣ್ಣವಾಗೂ ಹೆಚ್ಚಿಟ್ಕೋಬಹುದು. ಹಾಗೆ ಇದ್ರಲ್ಲಿ ನೀರಿನ ಅಂಶ ಜಾಸ್ತಿ ಕೂಡ ಇದೆ. ಇದು ಬೆಂದಾಗ ತುಂಬಾನೇ ನೀರು ಕೂಡ ಬಿಡುತ್ತೆ. ಸೊ ಹಾಗೆ 5 ಮಿನಿಟ್ ಅಲ್ಲಿ ಆಗುವಂತ ಸೊಪ್ಪಿನ ಪಲ್ಯ ಅಂತಾನೆ ಹೇಳ್ಬೋದು. ಸೊ ಇವಾಗ ಇದಕ್ಕೆ ಚಿಕ್ಕದಾದಂತ 3 ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣಸಿನಕಾಯಿನ ಹಾಕೊಳ್ಳಿ. ನಾನು ಇಲ್ಲಿ ಒಂದು 3 ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಮತ್ತೆ ನಾವು ಅಚ್ಕಾರ್ ಪುಡಿನ ಹಾಕೊಳ್ಳೋದ್ರಿಂದ ಹಸಿಮೆಣಸಿನಕಾಯಿನ ಕಡಿಮೆನೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸೊಪ್ಪು ಸ್ವಲ್ಪ ಇರೋದ್ರಿಂದ ಬೆಂದಾಗ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಜಾಸ್ತಿ ಯಾಕೆ ಹಾಕೊಳ್ಳೋದು ಅನ್ನೋದಾದ್ರೆ ಸೊಪ್ಪಿನ ಪಲ್ಯ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ಲಿ ಅಂತ ಹೇಳಿ ಹಾಕೊಳ್ಳೋದು. ಸೊ ಇವಾಗ ಟೊಮೊಟೊ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕರಿಬೇವು ಸೊಪ್ಪನ್ನ ಹಾಕೊಂಡು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಟೇಸ್ಟ್ ಕೊಡುತ್ತೆ. ಹಾಗೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ನಂತರ ಹೆಚ್ಕೊಂಡಿರುವಂತ ಈರುಳ್ಳಿನ ಹಾಕೊಂಡು ಈರುಳ್ಳಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗೋವರೆಗೂ ಇಟ್ಕೊಂಡು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಂತರ ಹೆಚ್ಚಿರುವಂತಹ ಟೊಮೊಟೊನ ಲಾಸ್ಟ್ ಅಲ್ಲಿ ಹಾಕೋಬೇಕು. ಸ್ವಲ್ಪ ಟೊಮೊಟೊ ಎಲ್ಲ ಫ್ರೈ ಆದ್ಮೇಲೆ ಖಾರಕ್ಕೆ ಅಚ್ಕಾರ ಪುಡಿನ ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಆಲ್ರೆಡಿ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಹೆಚ್ಕೊಂಡಿರುವಂತಹ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕೊಳ್ಳೋದ್ರಿಂದ ಸೊಪ್ಪಿನ ಪಲ್ಯಕ್ಕೆ ತುಂಬಾನೇ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಈ ಸೊಪ್ಪನ್ನ ಉತ್ತರ ಕರ್ನಾಟಕದ ಜನ ಹಸಿ ದಿನ ಕೂಡ ತಿಂತಾರಂತೆ. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ಟೇಸ್ಟ್ ಮಾಡಿದಾಗ ಇದ್ರಲ್ಲಿ ಯಾವುದೇ ರೀತಿ ಕಹಿ ಅನ್ನೋದು, ಒಗರು ಅನ್ನೋದು ಯಾವುದೇ ರೀತಿ ಇರ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಹಾಗೆ ಟೇಸ್ಟ್ ಕೂಡ ಈ ಸೊಪ್ಪಿಂದು ತುಂಬಾನೇ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಇದ್ರ ಜೊತೆ ನಾವು ರೊಟ್ಟಿನ ತಿಂದಿದ್ದು. ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಫೈನಲ್ ಆಗಿ ಸೊಪ್ಪಿನ ಪಲ್ಯ ಬೇಗನೆ ರೆಡಿ ಆಯ್ತು ಕೂಡ. ಈ ಸೊಪ್ಪಿನ ಪಲ್ಯ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ. ನೀವೇ ಮೊದಲು ಕೂಡ ನೋಡ್ಬೋದು. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಉತ್ತರ ಕರ್ನಾಟಕದ ಜನ ಯಾರಾದ್ರೂ ಈ ರೆಸಿಪಿನ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.